ವೀಕ್ಷಕರೇ, ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು. ನಿಮ್ಮ ಖಾತೆಗಳಿಗೆ 15 ಮತ್ತು 16ನೇ ಕಂತಿನ ಹಣ ಅಂತಂದರೆ ಟೋಟಲ್ ಆಗಿ 4,000 ರೂಪಾಯಿ ಹಣ ಜಮೆ ಆಗುತ್ತೆ. ಇದರ ಬಗ್ಗೆ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ತಿಳ್ಕೊಳ್ಳೋಣ. ನೋಡಿ, ಇದು ನಾಳೆ 10:30 ಮೇಲ್ಪಟ್ಟು ಇದು ಜಮೆ ಆಗುತ್ತೆ ಅಂತ ಸುಮಾರು ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು. ಕಾಮೆಂಟ್ಗಳು ಕೂಡ ಅದೇ ರೀತಿಯೇ ಬರ್ತಾ ಇದ್ದಾವೆ. ಸೊ ಬನ್ನಿ ಇವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ನೋಡೋದ್ರಿಂದ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಸೊ ಬನ್ನಿ ಎಲ್ಲ ಒಂದು ಡೀಟೇಲ್ಸನ್ನು ನೇರವಾಗಿ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತಂದರೆ ಪ್ರತಿ ತಿಂಗಳು ನೀವು 2,000 ರೂಪಾಯಿ ಹಣ ಪಡಿತಾ ಇದ್ದೀರಲ್ವಾ. ಸೊ ಇವಾಗ 1ರಿಂದ 14ನೇ ಕಂತಿನ ಹಣದವರೆಗೂ ಕೂಡ ನೀವು ಹಣವನ್ನು ಪಡ್ಕೊಂಡಿದ್ದೀರಾ. ಆದರೆ 15ನೇ ಕಂತಿನ ಹಣ ನಿಮಗಿನ್ನೂ ಬಿಡುಗಡೆ ಆಗಿಲ್ಲ. ಈ 15ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡ್ತಾನೆ. ಅದ್ರ ಜೊತೆಗೆ ಈ 15ನೇ ಕಂತಿನ ಹಣ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರುತ್ತೆ ಮತ್ತು 15, 16 ಕಂತುಗಳು ಒಟ್ಟಿಗೆ ಈ ಟೋಟಲ್ ಆಗಿ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ರ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾನೆ. ವೀಕ್ಷಕರೇ, ಬನ್ನಿ ಇವಾಗ ತಿಳ್ಕೊಳ್ಳೋಣ. ನೋಡಿ, ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ, ಮೀನ್ಸ್ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಮತ್ತು ನಿಮ್ಗೆ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾನೆ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ವ, ಅಂಥವ್ರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಿ. ಹಾಗೆ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ವಿಡಿಯೋಗೆ ಒಂದು ಲೈಕ್ ಕ್ಲಿಕ್ ಮಾಡಿ. ಸೊ ನಿಮ್ಮ ಪಕ್ಕದಲ್ಲಿ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಕಾಣುತ್ತೆ, ಆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ನಮಗೆ ಒಂದೇ ಒಂದು ಲೈಕನ್ನು ನೀವು ಮಾಡ್ಬೋದು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಆದಷ್ಟು ಬೇಗ 1,000 ಲೈಕ್ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾನೆ. ಓಕೆ, ಬನ್ನಿ ಇವಾಗ ಬಂದಿರುವಂತಹ ಅಪ್ಡೇಟನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ನೋಡಿ, 15 ಮತ್ತು 16ನೇ ಕಂತಿನ ಹಣ ಒಟ್ಟಿಗೆ ಬರುತ್ತಾ? ಹೌದು ಸ್ನೇಹಿತರೆ, ಇಲ್ಲಿ 15 ಮತ್ತು 16ನೇ ಕಂತಿನ ಹಣ ಒಟ್ಟಿಗೆ ಬರುವಂತಹ ಒಂದು ಸಂಭವನೀಯತೆ ತುಂಬನೇ ಇದೆ. ಇಲ್ಲಿ ಗೌರ್ಮೆಂಟಿಂದ ಯಾವುದೇ ರೀತಿ ನಾವು 15, 16 ಒಟ್ಟಿಗೆ ಹಾಕ್ತೇವೆ ಅಂತ ತಿಳಿಸಿಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇವಾಗ ನಿಮ್ಮ ರೇಷನ್ ಕಾರ್ಡ್ ಅನ್ನೋದು ಪ್ರೊಸೆಸಿಂಗ್ನಲ್ಲಿ ಬಿದ್ದಿದೆ. ಯಾರ ಒಂದು ರೇಷನ್ ಕಾರ್ಡನ್ನು ಡಿಲೀಟ್ ಮಾಡಬೇಕು, ಯಾರ ಒಂದು ರೇಷನ್ ಕಾರ್ಡನ್ನು ಡಿಲೀಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಬಿದ್ದವ್ರದ್ದು ಎಲ್ಲರದು ರೇಷನ್ ಕಾರ್ಡನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸುಮಾರು 22ರಿಂದ 26 ಲಕ್ಷ ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿದ್ದಾವೆ. ಇಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಜನರಿಗೆ. ಪಾಪ ತುಂಬ ರಿಯಲ್ ಆಗಿ ಬಡವರು ಇರ್ತಾರೆ, ಅಂಥವರ ಒಂದು ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ರಿಯಲ್ ಆಗಿ ಡಿಲೀಟ್ ಆಗಿರುವಂಥದ್ದು ಒಂದು ಅಚ್ಚರಿಯ ವಿಷಯ ಆಗಿದೆ. ಇದಕ್ಕೆ ಸರ್ಕಾರನೂ ಕೂಡ ಒಂದು ಸ್ಪಂದನೆಯನ್ನು ನೀಡಿದೆ. ಹೌದು, ಅದು ಸರ್ವೆ ನಾವು ಏನೋ ರಾಂಗ್ ಆಗಿಲ್ಲ, ಟೆಕ್ನಿಕಲ್ ಎರರಿಂದ ಆ ರೀತಿ ಆಗಿದೆ. ಹಾಗಾಗಿ ನೀವೇನು ಕೂಡ ವರಿ ಮಾಡ್ಕೊಳ್ಬೇಡಿ. ನೀವು ಯಾರು ರಿಯಲ್ ಆಗಿ ಬಡವರಿದ್ದಾರೆ ಅಂಥವರ ಒಂದು ರೇಷನ್ ಕಾರ್ಡ್ ಇನ್ ಕೇಸ್ ಡಿಲೀಟ್ ಆಗಿತ್ತು ಅಂತಂದರೆ ಆದರೂ ಕೂಡ ನಾವು ಅದನ್ನು ಸರಿಪಡಿಸ್ತೇವೆ ಅಂತ ಅವರು ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ವೀಕ್ಷಕರೇ, ಇಲ್ಲಿ 15 ಮತ್ತು 16ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತಾ? ಸೊ ಇದ್ರ ಬಗ್ಗೆ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ ಇದು. ಇಲ್ಲಿ 15 ಮತ್ತು 16ನೇ ಕಂತಿನ ಹಣ, ಇಲ್ಲಿ ನಾನು ಹೇಳಿದೆ ನಿಮಗೆ ರೇಷನ್ ಕಾರ್ಡನ್ನು ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ ಅಂತ. ಹಾಗಾದರೆ ಇಲ್ಲಿ ಏನಪ್ಪ, ಯಾಕೆ ಈ ರೀತಿ ಹೇಳಿದೆ ಅಂತಂದರೆ, ಇಲ್ಲಿ ಒಟ್ಟಿಗೆ ಬರುವಂತಹ ಒಂದು ಸಂಭವನೀಯತೆ ತುಂಬಾ ಇದೆ. ಇಲ್ಲಿ 11, 12 ಬಂತಲ್ಲ, ಅಥವಾ 12, 13 ಕಂತಿನ ಹಣ ಬಂತಲ್ವಾ, ಆ ರೀತಿ ಹಾಕ್ತಾರೆ ಇವರು. ಯಾಕಂತಂದರೆ ನಿಮಗೆ 15ನೇ ಕಂತಿನ ಹಣ ಬರುವಂತಹ ಒಂದು ಸಮಯ ಸ್ವಲ್ಪ ಎಕ್ಸ್ಟೆಂಡ್ ಆಗಬಹುದು. ಹಾಗಾಗಿ 15 ಮತ್ತು 16ನೇ ಕಂತಿನ ಹಣ ಬರುವಂತಹ ಒಂದು ಸಮಯದಲ್ಲಿ ಒಟ್ಟಿಗೆ ಇವೆರಡು ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುವಂತಹ ಒಂದು ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗೆ ಇನ್ನೊಂದೇನು ಮಾಹಿತಿ ಅಂತಂದರೆ, ಟೋಟಲ್ ಆಗಿ 4,000 ರೂಪಾಯಿ ಹಣ ಅಂತೂ ಹಾಕ್ತಾರೆ. ಇಲ್ಲಿ 15ನೇ ಕಂತಿನ ಹಣವನ್ನು ಇವರು ಬಿಡೋದಿಲ್ಲ, ಅದನ್ನು ಕೂಡ ಹಾಕ್ತಾರೆ. ಹಾಗಾಗಿ ನೀವೇನು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಬಂದು ಜಮೆ ಆಗುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಆಲ್ಮೋಸ್ಟ್ 99% ಇದೇ ರೀತಿ ಆಗುವಂತಹ ಒಂದು ಸಾಧ್ಯತೆ ತುಂಬಾ ಇದೆ. ಈ ವಿಡಿಯೋನ ನೋಡಿರುವಂತಹ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ. ಸೊ ಇನ್ನೊಂದೇನು ಮಾಹಿತಿ ಅಂತಂದರೆ, ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಪಡಿತಾ ಇದ್ದೀರಲ್ವಾ. ಸೊ ಇದು ಯಾವುದೇ ರೀತಿ ಅಡೆತಡೆ ಇಲ್ಲದೇ ಕಂಟಿನ್ಯೂ ಆಗುತ್ತೆ ಅಂತ ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೆ ನಿಮಗೆ ಯಾವುದೇ ರೀತಿ ಇಲ್ಲಿ ಸಮಸ್ಯೆ ಅನ್ನೋದು ಎದುರಾಗೋದಿಲ್ಲ. ನಿಮ್ಮ ಖಾತೆಗಳಿಗೆ ಈ 2,000 ರೂಪಾಯಿ ಹಣ ಅನ್ನೋದು ನೇರವಾಗಿಯೇ ಜಮೆ ಆಗುತ್ತೆ, ಯಾವುದೇ ರೀತಿ ಒಂದು ಅಡೆತಡೆ ಇಲ್ಲದೆ. 2,000 ರೂಪಾಯಿನ ಹಣ ಬರ್ಬೋದು, ಅಥವಾ 16ನೇ ಕಂತಿನ ಹಣ ಟೋಟಲ್ ಆಗಿ 2,000 ರೂಪಾಯಿ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಟೈಮು ಇಲ್ಲಿ ಚೇಂಜಸ್ ಆಯಿತು ಅಂತಂದರೆ ಬರೋದು. ಖಂಡಿತ ನಿಮಗೆ 15 ಮತ್ತು 16ನೇ ಕಂತಿನ ಹಣ ಒಟ್ಟಿಗೆ ಇಲ್ಲಿ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.